ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೌದು ಫ್ರೆಂಡ್ಸ್, ನಿಮಗಿವತ್ತು ನಾನು ಒಂದು ಒಳ್ಳೆಯ ಉಪಯುಕ್ತ ಒಂದು ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ. ಅದು ಎಷ್ಟು ಪವರ್ಫುಲ್ ಹೋಮ್ ರೆಮಿಡಿ ಅಂದರೆ, ಮನೆಯಲ್ಲೇ ತುಂಬ ಸುಲಭವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಬಳಸ್ಕೊಂಡು ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟು. ಸೊ ಮೊದಲನೇ ತಿಂಗಳಿಂದನೇ ನಿಮಗೆ ಈ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನು ಕೂಡ ಸುಮಾರು 10ರಿಂದ 15 ವರ್ಷ ಇರ್ರೆಗ್ಯುಲರ್ ಪೀರಿಯಡ್ನ ನೋಡಿದ್ದೀನಿ. ಅದರಿಂದ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಕೂಡ ಮಾಡಿದ್ದೀನಿ. ತುಂಬ ಆರೋಗ್ಯ ಸಮಸ್ಯೆ ಕೂಡ ಇತ್ತು. ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಇವತ್ತು ಯಾರೆಲ್ಲ ನನ್ನ ಅಕ್ಕ ತಂಗಿಯರು ಈ ರೀತಿಯಾಗಿ ಖಂಡಿತವಾಗ್ಲೂ ಔಟ್ ಆಫ್ 100 60% ನಾವು ಹೆಣ್ಮಕ್ಳು ಅನುಭವಿಸ್ತಾ ಇರ್ತೀವಿ ಆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆನ. ಸೊ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಿರೋದು ಖಂಡಿತವಾಗ್ಲೂ ತುಂಬ ಪವರ್ಫುಲ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನೀವೇ ಒಂದು ಸಲ ಯೂಸ್ ಮಾಡಿಬಿಟ್ಟು ನನಗೆ ಬಂದು ಇಲ್ಲಿ ಕಮೆಂಟ್ ಮಾಡಿ ಹೇಳ್ತೀರಾ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಯಾರಿಗಾನ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅನ್ನೋ ಅಕ್ಕ ತಂಗಿಯರಿಗೆ ನಾನು ಇವತ್ತು ಶೇರ್ ಮಾಡ್ಕೋತಾ ಇರೋದು. ತುಂಬ ಪವರ್ಫುಲ್ ಡ್ರಿಂಕ್ ಇದೆ, ರಾಮಬಾಣ ಅಂತಲೇ ಹೇಳ್ಬೋದು. ಸ್ವತಃ ನಾನು ಪರೀಕ್ಷೆ ಮಾಡಿ 2 ವರ್ಷದಿಂದ ಇದರ ರಿಸಲ್ಟ್ನ ನೋಡಿ ಸೊ ನಾನು ಇದನ್ನು ಟಾಪಿಕ್ನ ತಗೊಂಡು ಬಂದಿರೋ ಅಂಥದ್ದು. ಇರ್ರೆಗ್ಯುಲರ್ ಪೀರಿಯಡ್ ಅದೊಂದು ಸಮಸ್ಯೆ, ರೋಗ ಅಂತ ಹೇಳೋಕ್ಕಾಗಲ್ಲ, ಸಮಸ್ಯೆ ಅಂತಲೇ ಆಗಿಬಿಟ್ಟಿದೆ. ಇತ್ತೀಚಿನ ಫುಡ್ಡು ಒಂದು ಏನಿದೆ, ನಾವು ತಗೊಳ್ಳೋ ಫುಡ್ ಇಂಟೇಕ್ ಏನು ತಗೋತಿದ್ದೀವಿ ಅದರಿಂದ ನಾವು ತುಂಬ ಫೇಸ್ ಮಾಡ್ತಾಯಿದ್ದೀವಿ. ಅದರಿಂದ ತುಂಬ ಸಮಸ್ಯೆಗಳು ಕೂಡ ಆಗುತ್ತೆ. ಹೆಣ್ಮಕ್ಳಿಗೆ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ, PCOD ಬರುವಂಥ PCOD ಬರುವಂಥ ಚಾನ್ಸಸ್ ಇರುತ್ತೆ. ಫುಡ್ಡು ವ್ಯತ್ಯಾಸದಿಂದ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಾವು ಇರ್ರೆಗ್ಯುಲರ್ ಪೀರಿಯಡ್ನ ಇದಾಗುತ್ತೆ. ಸೊ ಮಕ್ಕಳು ಕೂಡ ಮದುವೆ ಆದಂಥ ಅವಸ್ಥರಲ್ಲಿ ಮಕ್ಕಳು ಕೂಡ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಈ PCOS ಬಂದಾಗ. ಸೊ ನಾವು ನಮ್ಮದು ಸೈಕಲ್ನ ನಾವು ನೀಟಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸೊ ಇದೆಲ್ಲದರಿಂದ ಮುಕ್ತಿನ ಪಡ್ಬೋದು ಅಂತ. ಸೊ ಬನ್ನಿ ಅಕ್ಕ ತಂಗಿಯರೇ, ನಿಮಗೆ ಇವತ್ತು ಆ ಪವರ್ಫುಲ್ ಡ್ರಿಂಕ್ನ ತುಂಬ ಈಸಿ, ಎಕ್ಸ್ಪೆನ್ಸಿವ್ ಇಲ್ಲ, ಯಾವ ಹಾಸ್ಪಿಟಲ್ ಹೋಗೋಂಗಿಲ್ಲ, ನೀವು ಖರ್ಚು ಮಾಡೋಂಗಿಲ್ಲ, ಇಂಜೆಕ್ಷನ್ ತಗೊಳ್ಳೋಂಗಿಲ್ಲ, ಮಾತ್ರೆ ತಗೊಳ್ಳೋಂಗಿಲ್ಲ, ಅಷ್ಟು ಈಸಿಯಾಗಿರುವಂಥ ರೆಮಿಡಿನ ನಿಮ್ಮ ಹತ್ರ ಹೇಳ್ಕೊತೀನಿ. ಇದನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ. ಸ್ವಲ್ಪ ಟಿಪ್ಸ್ ಇದೆ. ಯಾಕೆ ಅಂದರೆ ಫ್ರೆಂಡ್ಸ್, ಇದು ಜಾಸ್ತಿ ಇಂಟೇಕ್ ಮಾಡೋಗಿಲ್ಲ, ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಲೋ BP ಇರೋರು ಕೂಡ ಇದನ್ನು ತಗೊಳ್ಳೋ ಆಗಿಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ನಾನು ತೋರಿಸ್ತಾ ಇರೋಂಥ ರೆಮಿಡಿನ 3 ಡೇಸು ಎಂಟಿ ಸ್ಟಮಕ್ಕಲ್ಲಿ ಅರ್ಲಿ ಮಾರ್ನಿಂಗು ಕೇವಲ 1 ಟೀ ಸ್ಪೂನ್ನ ಪ್ಲೇನ್ ವಾಟರ್ ಒಳಗಡೆ ಬೆಚ್ಚಗೆ ಮಾಡಿಕೊಂಡು ತಗೊಂಡು ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು. 3 ದಿನ ಇದನ್ನು ಟ್ರೈ ಮಾಡಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಇಂಜೆಕ್ಷನ್ನು, ಆಸ್ಪತ್ರೆ ದುಡ್ಡು ಇದೆಲ್ಲ ನೆನೆಸ್ಕೊಂಡ್ರೆ ಯಾವುದೇ ರೀತಿ ಇದು ಕಷ್ಟ ಅಲ್ಲ. ಸ್ವಲ್ಪ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಬಟ್ ಇದರಿಂದ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು 2 ನಿಮಿಷ ಅದನ್ನು ಇಂಟೇಕ್ ಮಾಡುವಾಗ ಅದನ್ನು ತಡ್ಕೊಂಡ್ರೆ ಆ ಸ್ಮೆಲ್ ಅದೆಲ್ಲ, ಸೊ ನಿಮಗೆ 1 ವರ್ಷ ನೀವು ಖುಷಿಯಾಗಿ ಇರ್ಬೋದು. 1 ವರ್ಷ ಕೆಲವರು ಇನ್ನು ರೆಗ್ಯುಲರಾಗಿ ಆಗಿಬಿಡುತ್ತೆ. ಸೊ ಮತ್ತೆ ಏನಾದರೂ ಆ ಥರ ಆಯಿತು ಅಂದರೆ ಇನ್ನು 1 ವರ್ಷದಲ್ಲಿ ಒಂದು ಸಲ ಈ ಥರ ಮಾಡ್ಕೋಬೋದು. ಸೊ ಬನ್ನಿ, ಅದು ಏನು ಅಂತ ನಿಮಗೆ ತೋರಿಸ್ತೀನಿ ಇವತ್ತು. ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು 1 ಗ್ಲಾಸು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ನೀರು. ಯಾಕೆಂದರೆ ಇದು ತಣ್ಣೀರಲ್ಲಿ ಮಿಕ್ಸ್ ಆಗೋಲ್ಲ, ಹಾಗೆ ತಣ್ಣೀರು ಕುಡಿಯೋದಕ್ಕೂ ಕೂಡ ಆಗೋದಿಲ್ಲ. ಸೊ 1 ಗ್ಲಾಸ್ ಬೆಚ್ಚಗೆ ಮಾಡ್ಕೊಂಡು ನೀರನ್ನ, ಅದಕ್ಕೆ ಕಸ್ಟರ್ಡ್ ಆಯಿಲ್ ಅಂತ ಏನು ಹೇಳ್ತೀವಿ, ಹರಳೆಣ್ಣೆ, ಅದು ಪ್ಯೂರ್ ಇರಬೇಕು ಫ್ರೆಂಡ್ಸ್. ಅಂಗಡಿನಲ್ಲೆಲ್ಲ ಸಿಗುತ್ತಲ್ಲ ಅದನ್ನು ತಗೋಬೇಡಿ, ಇಲ್ಲಾಂದರೆ ಕೋಲ್ಡ್ ಪ್ರೆಸ್ಡ್ ಅಂತ ಇರುತ್ತೆ, ಅದನ್ನು ತಗೊಳ್ಳೋಕೆ ಟ್ರೈ ಮಾಡಿ. ಇದು ನಾನು ಮಾಗಡಿಯಿಂದ ತರಿಸೋದು, ತಗೊಬರ್ತೀವಿ ನಾವು ಯಾವಾಗ್ಲೂ, ಪ್ಯೂರ್ ಎಣ್ಣೆ ಇರುತ್ತೆ. ಸೊ ಇದನ್ನು 1 ಟೀ ಸ್ಪೂನ್ನ ಇವಾಗ ಆ್ಯಡ್ ಮಾಡ್ತೀನಿ ನಾನು. ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಸ್ಪೂನ್ಗೆ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್. 1 ಟೀ ಸ್ಪೂನ್ನ ಅಳತೆ ಮಾಡಿ ಹಾಕ್ಕೊಳ್ಳಿ, ನನ್ನ ಕಣ್ಣಳತೆ ಗೊತ್ತಾಗ್ತಾ ಇದೆ. ಸೊ 1 ಟೀ ಸ್ಪೂನ್ ಆಯಿಲ್ನ, ಹರಳೆಣ್ಣೆನ ನಾನು ಇವಾಗ ಈ ಬೆಚ್ಚಗಿರೋ ನೀರಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಪ್ರತಿದಿನ ಖಾಲಿ ಹೊಟ್ಟೆಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಇದನ್ನು ನಾನು ತಗೋತೀನಿ. 2 ದಿನ 3 ದಿನ ತಗೋಬೋದು. ಸೊ ಅದ್ರ ನೆಕ್ಸ್ಟ್ 2 ಡೇಸ್ ವಿತಿನ್ ಏನು ಡೇಟ್ ಇರುತ್ತೆ ಆವಾಗ ಕಂಟಿನ್ಯೂ ಆಗಿಬಿಡುತ್ತೆ ಡೇಟ್ ಆಗುವಂಥದ್ದು. ಇಲ್ಲಿ ನೋಡಿ ರೆಡಿ ಇದೆ. ಸೊ ಇದು ಅಷ್ಟೇ, ಬೆಚ್ಚಗಿರೋ ನೀರಿಗೆ 1 ಟೀ ಸ್ಪೂನ್ ಹರಳೆಣ್ಣೆನ ಹಾಕ್ಕೊಂಡಿರೋದು. ತುಂಬ ಕಷ್ಟ ಆಗುತ್ತೆ. ಇದರಿಂದ ನಿಮಗೆ ಇನ್ನೊಂದು ಹೆಲ್ತ್ ಬೆನಿಫಿಟ್ ಇದೆ. ಸೊ ನಮ್ಮದು ಹೊಟ್ಟೆ ಕೂಡ ಕ್ಲೀನ್ ಆಗುತ್ತೆ ಇದರಿಂದ. ನೀವು ಅದನ್ನು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿರಬೇಕು. ನೀವು ಇದನ್ನು ಇಂಟೇಕ್ ಮಾಡಿದಾಗ ನೀವು ಒಂದು ಹಾಫ್ ಡೇ ನಿಮಗೆ ಸ್ವಲ್ಪ ಹೊಟ್ಟೆ ಕ್ಲೀನ್ ಆಗೋದ್ರಿಂದ ನೀವು ಹೊರಗಡೆ ಎಲ್ಲೂ ಹೋಗೋ ಆಗಿಲ್ಲ. ಕೆಲವು ಚಾನ್ಸಸ್ ಇರುತ್ತೆ, ಒಂದು 3-4 ಟೈಮ್ಸ್ ನೀವು ಬಾತ್ರೂಮ್ ಕೂಡ ಹೋಗಬೇಕಾಗುತ್ತೆ. ಸೊ ಅದು ಸ್ವಲ್ಪ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಕೂಡ ಇದನ್ನು ತಗೊಂಡ ಕೆಲವು ದಿನಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ. ಸಾಧ್ಯ ಆದರೆ ಸ್ಟ್ರಾನ ಯೂಸ್ ಮಾಡಿಬಿಟ್ಟು ತಗೊಳ್ಳಿ.
ಸ್ಟ್ರಾನ ಯೂಸ್ ಮಾಡಿಬಿಟ್ಟು ತಗೊಳ್ಳಿ. ಸ್ವಲ್ಪ ಕೆಲವ್ರಿಗೆ ಇದು ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು, ಬಟ್ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿದೆ. ಸೊ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಬಂದಿದ್ದು ಇದೇ ವಿಡಿಯೋ. ಒಂದು ಸಲ ಟ್ರೈ ಮಾಡಿ ರಿಸಲ್ಟ್ಸ್ನ ಬಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ಈ ವಿಡಿಯೋನ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಪ್ರಾಬ್ಲಮ್ ನಮ್ಮ ಥರ ಫೇಸ್ ಮಾಡ್ತಿರೋರಿಗೆ ಒಂದು ರಿಸಲ್ಟ್ ಸಿಗಲಿ ಅನ್ನೋದೇ ನಮ್ಮ ಗುರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್.